ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಸ್ನೇಹಿತರೆ, ಮುಖ್ಯವಾಗಿ ಮಕ್ಕಳ ಆರೋಗ್ಯ ಎನ್ನುವಂತಹ ವಿಷಯವನ್ನು ನಾವು ತೆಗೆದುಕೊಂಡ್ರೆ ನಮ್ಮ ಮನೆಯ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅವರ ಒಟ್ಟಾರೆ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಕೆಲವೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ಮನೆಯ ಮಗು ಸಾಕಷ್ಟು ಓದಿನಲ್ಲಿ ಮುಂದಿಲ್ಲ, ಚಟುವಟಿಕೆಗಳಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತೇವೆ. ಆದರೆ ಇಲ್ಲಿ ತಪ್ಪು ಯಾರದ್ದು? ಮಗು ಯಾಕೆ ಹೀಗಿದೆ? ಮಗುವಿನ ವಿವೇಚನಾ ಶಕ್ತಿ ಯಾಕೆ ಬೆಳವಣಿಗೆಯಾಗಿಲ್ಲ ಎನ್ನುವ ವಿಷಯದ ಬಗ್ಗೆ ಗಮನವನ್ನು ನೀಡಿದರೆ ಪೋಷಕರಾಗಿ ನಮ್ಮ ಚಿಂತನೆಯ ಕೊರತೆ ಇದಕ್ಕೆ ಕಾರಣ ಅನ್ನೋದು ತಿಳಿದು ಬರುತ್ತೆ. ಮುಖ್ಯವಾಗಿ ತಾಯಿಯೊಬ್ಬಳು ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸ್ತಾಳೋ ಅದು ನೇರವಾಗಿ ಮಗುವಿನ ಆರೋಗ್ಯದ ಮೇಲೆ, ಮಗುವಿನ ಬುದ್ಧಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮಗುವಿನ ಮೆದುಳು ಬೆಳವಣಿಗೆಯನ್ನು ಹೊಂದುವಂತಹ ಸಂದರ್ಭದಲ್ಲಿ ತಾಯಿ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಒಂದು ವೇಳೆ ತಾಯಿಯಾದವಳು ಉತ್ತಮ ಗುಣಮಟ್ಟದ ಆಹಾರವನ್ನ ತೆಗೆದುಕೊಳ್ಳದೆ ಹೋದಲ್ಲಿ, ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಒಳ್ಳೆಯ ಸ್ವಸ್ಥವಾದಂತಹ ಆಹಾರ ಒದಗದೆ ಹೋದಲ್ಲಿ ಮಗುವಿನ ಆರೋಗ್ಯದ ಮೇಲೆ ಅದು ನೇರವಾಗಿ ಪರಿಣಾಮವನ್ನ ಬೀರುತ್ತೆ. ಮಗು ಜನ್ಮವನ್ನ ಪಡೆದ ನಂತರವೂ ಕೂಡ ಯಾವ ಆಹಾರವನ್ನು ಮಗುವಿಗೆ ನೀಡಲಾಗ್ತಾ ಇದೆ, ಎಷ್ಟು ಮಟ್ಟಿನಲ್ಲಿ ಪೋಷಕಾಂಶಗಳು ಮಗುವಿಗೆ ಒದಗ್ತಾ ಇದೆ ಅನ್ನುವಂಥದ್ದು ಅದರ ಒಟ್ಟಾರೆ ಬೆಳವಣಿಗೆಯಲ್ಲಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತದೆ. ಇತ್ತೀಚಿನ ಮಕ್ಕಳಂತೂ ಸಾಮಾನ್ಯವಾಗಿ ಸಾಕಷ್ಟು ಮೊತ್ತದಲ್ಲಿ ಚಾಕೊಲೇಟುಗಳನ್ನ, ಇತರ ಖಾದ್ಯಗಳನ್ನ ಸವಿತಾರೆ. ಆದರೆ ಅವರಿಗೆ ಸಿಗುವಂತಹ ಪೋಷಕಾಂಶದ ಮೊತ್ತ ಏನು ಅನ್ನೋದನ್ನ ನಾವು ಕುಳಿತು ಅಂದಾಜಿಸಿದ್ರೆ ಬಹಳ ಕಡಿಮೆ ಪ್ರಮಾಣದ ಅವಶ್ಯಕ ಪೋಷಕಾಂಶಗಳನ್ನ ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ. ಮಗುವಿನ ಖಾದ್ಯದಲ್ಲಿ ಸೊಪ್ಪುಗಳು, ಹೆಚ್ಚಿನ ಅಂಶದಲ್ಲಿ ಖನಿಜಾಂಶಗಳು ದೊರಕೋದೇ ಇಲ್ಲ. ಯಾಕಂದ್ರೆ ಮಗು ತಿನ್ನೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯಾವ ಪದಾರ್ಥವನ್ನ ಮಗು ಸೇವಿಸ್ತದೋ ಅಂತಹ ಪದಾರ್ಥಗಳನ್ನ ಮಗುವಿಗೆ ನೀಡಿ ಪೋಷಕರು ಸುಮ್ಮನಾಗಿ ಬಿಡ್ತಾರೆ. ಇದೆಲ್ಲದರ ಒಟ್ಟು ಪರಿಣಾಮವಾಗಿ ಮಗುವಿನ ಆರೋಗ್ಯ ಹದಗೆಡುವುದಷ್ಟೇ ಅಲ್ಲದೆ ಬುದ್ಧಿಮತ್ತತೆ ಕೂಡ ಕಡಿಮೆಯಾಗ್ತಾ ಸಾಗುತ್ತೆ. ಇದರ ಜೊತೆಗೆ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯು ಕುಗ್ಗುತ್ತಾ ಹೋಗುತ್ತೆ. ಹಿಂದಿನ ಮಕ್ಕಳಿಗೆ ಗಮನಿಸಿದರೆ ಇಂದಿನ ಮಕ್ಕಳು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಪದೇ ಪದೇ ಎದುರಿಸ್ತಾ ಇರ್ತಾರೆ. ಒಂದು ಆರೋಗ್ಯ ಸಮಸ್ಯೆ ಬಂದರೆ ಸಾಕು, ಮಗು ಬಹಳ ಬೇಗ ಸುಸ್ತಾಗಿ ಹೋಗುತ್ತೆ. ಇಂತಹ ವಿಷಯಕ್ಕೆ ಮುಖ್ಯ ಕಾರಣ ಮಕ್ಕಳಿಗೆ ಸರಿಯಾದ ಪೋಷಕಾಂಶಗಳನ್ನ ನೀಡದೇ ಇರೋದು. ಮಕ್ಕಳ ಆರೋಗ್ಯದಲ್ಲಿನ ಸಮಸ್ಯೆಗಳಿಗೆ ಇನ್ನೊಂದು ಮುಖ್ಯ ಕಾರಣ ಮಕ್ಕಳಿಗೆ ಪೋಷಕರ ಸಮಯ ದೊರಕದೇ ಇರೋದು. ಹಿಂದೆ ಹೆತ್ತ ತಂದೆ ತಾಯಿಯ ಜೊತೆಗೆ ಮಕ್ಕಳು ಬಹಳ ಉಲ್ಲಾಸದೊಡನೆ ಕಾಲವನ್ನ ಕಳೀತಾ ಇದ್ರು. ಆದ್ರೆ ಇವತ್ತಿನ ದಿನದಲ್ಲಿ ತಂದೆ ತಾಯಿಯರಿಬ್ಬರು ಉದ್ಯೋಗದಲ್ಲಿರುವಾಗ ಮಗು ತನ್ನ ತಂದೆ ತಾಯಿಯ ಜೊತೆಗೆ ಮಾತನಾಡುವಂತಹ ಅಮೂಲ್ಯ ಸಮಯವನ್ನ ಕಳೆದುಕೊಳ್ತಾ ಇದೆ. ಇದರ ಜೊತೆಗೆ ತಾನೇನನ್ನ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು ಎನ್ನುವುದನ್ನು ಗುರುತಿಸಿಕೊಳ್ಳುವಲ್ಲಿಯೂ ಕೂಡ ಮಗುವಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಮಕ್ಕಳಿಗೆ ಒಳ್ಳೆಯ ಸಮಯವನ್ನು ನೀಡುವುದರ ಜೊತೆಗೆ ಅವರ ಆಹಾರ, ಆರೋಗ್ಯದ ಕಡೆಗೆ ಎಚ್ಚರವನ್ನು ವಹಿಸುವುದು ಬಹಳ ಉತ್ತಮ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.